ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚಿರು ಚಿರು ಮಗನೆ, ಏನಾಯ್ತು? ಎದ್ದೇಳು ಚಿರು, ಎದ್ದೇಳು. ಯಾಕೋ ಇಲ್ಲಿ ಮಲಗಿದ್ಯಾ? ಚಿರು ಚಿರು ಚಿರು. ಸರ್, ಯಾರು ಸರ್ ನೀವು? ನಾನು ಇವನಪ್ಪ. ಸ್ವಲ್ಪ ಲೇಟ್ ಆಗಿದ್ರೂ ನಿಮ್ಮ ಮಗನ್ನ ನೀವು ಜೀವಂತವಾಗಿ ನೋಡಕ್ಕೆ ಆಗ್ತಿರ್ಲಿಲ್ಲ. ಹೌದಾ? ಏನಾಯ್ತು ಸರ್? ಕುಡಿದ್ಬಿಟ್ಟು ರಸ್ತೆಯಲ್ಲಿ ಹೋಗ್ತಿದ್ರು. ಸ್ಪೀಡಾಗಿ ಬಂದು ಲಾರಿ ಗುದ್ಕೊಂಡು ಹೋಗ್ಬೇಕಾಗಿತ್ತು. ನಿಮ್ಮ ಮಗನ ಪುಣ್ಯ, ಸ್ವಲ್ಪದ್ರಲ್ಲೇ ಬಚಾವಾಗ್ಬಿಟ್ರು. ಏನು ಕುಡ್ದಿದ್ದಾನ? ಸರ್, ನನ್ನ ಮಗನಿಗೆ ಕುಡಿಯೋ ಅಭ್ಯಾಸ ಇಲ್ಲ ಸರ್. ಸರ್, ಯಾವ ಮಕ್ಳು ತಾನೇ ಅಪ್ಪ ಅಮ್ಮಂಗೆ ಹೇಳ್ಕೊಡಿತಾರೆ, ನೀವೇ ಹೇಳಿ ಸರ್. ಮೊದಲು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ಕೊಂಡು ಬುದ್ಧಿ ಹೇಳಿ. ಹಾ, ಏಯ್ ಬಂದ್ರೆ ಹೋಗೋಣ. ಚಿರು ಚಿರು, ಏನು ಇದೆಲ್ಲ? ಎದ್ದೇಳು ಚಿರು. ಅಲ್ವಾ, ಎಲ್ಲಿಂದ ಕಲ್ತೀಯೋ ಈ ಕುಡಿಯೋ ಅಭ್ಯಾಸ ಎಲ್ಲ? ಅಪ್ಪ ಅಪ್ಪ, ನನ್ನಿಂದ ಆಗ್ತಿಲ್ಲ ಅಪ್ಪ. ರಾಧಿಕನ್ನ ನೋಡಿದೆ, ಅವಳ ಜೊತೆ ಮಾತಾಡ್ದೆ. ಇನ್ನು ಯಾಕೋ ಬದುಕಿದೀಯ ಅಂತ ನನ್ನ ಮನ್ಸು ನನಗೆ ಚುಚ್ಚಿ ಚುಚ್ಚಿ ಹೇಳ್ತಾ ಇದೆ ಅಪ್ಪ. ಅಪ್ಪ, ಪ್ರತಿ ಕ್ಷಣ ಅಪ್ಪ ಅವಳ ನೆನಪೇ ಕಾಡ್ತಾ ಇದೆ ಅಪ್ಪ. ನನ್ನ ವಾಯ್ಸ್ ಕೇಳಿಸ್ದೆ, ರಾಧಿಕಾ ಚಡಪಡಿಸ್ತಾ ಇದ್ದಾಳೆ ಅಂತ ಗೊತ್ತಿದ್ರು ನನ್ನ ಮನ್ಸನ್ನ ಕಲ್ ಮಾಡ್ಕೊಂಡಿದ್ದೀನಪ್ಪ. ನಾನ್ ಸಂಕಟ ಪಟ್ಕೊಂಡು ಅಪ್ಪ ನಾನು ಅವಳಿಗೂ ನೋವು ಕೊಡ್ತಾ ಇದ್ದೀನಪ್ಪ. ಅಪ್ಪ, ನಾವ್ ಯಾರಿಗೇನಪ್ಪ ಅನ್ಯಾಯ ಮಾಡಿದೀವಿ ಅಪ್ಪ? ಎಲ್ಲ ನಮ್ಗೆ ಯಾಕಪ್ಪ ಹೀಗಾಗ್ಬೇಕು? ಪಾಪ ಅಪ್ಪ ರಾಧಿಕಾ, ಪಾಪ. ಹುಷಾರಿಲ್ದಿರೋ ಟೈಮಲ್ಲೂ ಅವಳು ನನಗೋಸ್ಕರ ಕೊರಗ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ಅವಳ ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು ಅಂತ ಹೇಳ್ತಾ ಇದ್ದ ನಾನೇ ಈಗ ಅವಳನ್ನ ನಾನು ಅಳು ಹಾಗೆ ಮಾಡ್ತಾ ಇದ್ದೀನಪ್ಪ. ನನ್ನಿಂದ ಇನ್ನೂ ಅವಳಿಗೆ ಏನೇನೆಲ್ಲ ತೊಂದರೆ ಆಗುತ್ತೋ ಅಂತ ನನಗೆ ಭಯ ಆಗ್ತಿದೆ ಅಪ್ಪ. ಚಿರು, ಅದಕ್ಕೂ ಮುಂಚೆ ನೀನು ಈ ರೀತಿ ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಮೊದಲು ನಿಲ್ಸು. ಅಲ್ವೋ, ಅಂದ್ಕೊಂಡಿದ್ದೆಲ್ಲ ನಡೆಯೋ ಹಾಗಿದ್ರೆ ಮತ್ತೆ ದೇವ್ರು ಇರೋದು ಯಾಕೋ? ಅಪ್ಪ, ನಾನು ಯಾವಾಗಲೂ ಪಾಸಿಟಿವ್ ಆಗೇ ಮಾತಾಡ್ತಿದ್ದೆ. ಆದರೆ ರಿಯಾಲಿಟಿ ಅಂತ ಒಂದಿರುತ್ತಲ್ಲಪ್ಪ, ನಾವದನ್ನು ಒಪ್ಕೊಳ್ದೆ ಹೋದ್ರು ಅದ್ ಹೇಳ್ದಾಗೆ ನಾವು ಮೂವ್ ಆನ್ ಆಗ್ಲೇಬೇಕಪ್ಪ. ಅಪ್ಪ, ಆದ್ರೆ ರಾಧಿಕನ್ ವಿಷಯದಲ್ಲಿ ನನ್ಗಾಗಿರಕ್ ಆಗ್ತಿಲ್ಲಪ್ಪ. ಪಾಪ ಅಪ್ಪ ರಾಧಿಕಾ ಇನ್ನು ಯಾಕೋ ನನ್ನ ನೋಡಕ್ ಬಂದಿಲ್ಲ ಅಂತ ಒಳ್ಳೆ ಮಗು ತರ ಅಳ್ತಾ ಇದ್ದಾಳೆ. ಚಿರು, ಅಪ್ಪ, ನನ್ ರಾಧಿಕಾ ಕಳ್ಸಿರೋ ವಾಯ್ಸ್ ಮೆಸೇಜ್ ನಿಂಗೆ ಕೇಳಿಸ್ತೀನಪ್ಪ. ಇರು. ಚಿರು, ಅಪ್ಪ,
ಕೇಳಿಸ್ಕೊ. ಚಿರು, ಹಾಸ್ಪಿಟಲಿಂದ ನಾನ್ ಡಿಸ್ಚಾರ್ಜ್ ಆಗಿ ಬಂದ್ರು ಯಾಕೋ ನಾನು ಇನ್ನೂ ನೋಡಕ್ ಬಂದಿಲ್ಲ. ನನ್ ಸುತ್ತ 1000 ಜನ ಇದ್ರು ನನ್ ಕಣ್ಣು ನಿನ್ನನ್ನೇ ಹುಡುಕ್ತಾ ಇದೆ. ಬಿಸ್ನೆಸ್ ಮೀಟಿಂಗ್ ಮುಗಿದ್ಮೇಲೆ ಅಟ್ಲೀಸ್ಟ್ ಒಂದ್ ಫೋನ್ ಆದ್ರೂ ಮಾಡ್ಬೇಕು ತಾನೆ. ಯಾವಾಗ್ಲೂ ನಾನ್ ನಿನ್ನ ನೋಡ್ಬೇಕು ಅನ್ಕೊಂಡಾಗ್ಲೆಲ್ಲ ನೀನ್ ನನ್ ಕಣ್ಮುಂದೆ ಬಂದ್ ನಿಂತ್ಕೋತಾ ಇದ್ದೆ. ಈಗ ನಾನ್ ನಿನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದೀನಿ. ಆದ್ರೆ ನೀನು ಕಣ್ಮುಂದೆನೆ ಬರ್ತಾ ಇಲ್ವಲ್ಲೋ. ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ. ನನ್ ನೋವು ನಿನಗ್ ಗೊತ್ತಾಗ್ತಾ ಇಲ್ವಾ? ಪ್ಲೀಸ್ ಚಿರು, ಬೇಗ ಬಂದ್ಬಿಡು. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಬೇಗ ಬಂದ್ಬಿಡು. ಕೇಳಿಸ್ಕೊಂಡ್ರಪ್ಪ? ಕೇಳಿಸ್ಕೊಂಡ್ರ? ಯಾವಾಗ್ಲೂ ಬೋಲ್ಡ್ ಆಗಿ ಮಾತಾಡ್ತಿದ್ದಿದ್ ರಾಧಿಕಾ ಇವತ್ ನೋವು ತುಂಬ್ಕೊಂಡು ಮಾತಾಡ್ತಿದ್ದಾಳೆ. ಅಪ್ಪ, ಈ ನೋವ್ನ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲಪ್ಪ. ನನ್ನ ನೋಡ್ಬೇಕು ಅಂತ ಅವಳು ಅಲ್ಲಿ ಹಂಬಲಿಸ್ತಾ ಇದ್ದಾಳೆ. ಆದ್ರೆ ಅವಳ ಮುಂದೆ ನಿಂತ್ಕೊಳಕ್ಕಾಗ್ದೆ ನಾನಿಲ್ಲಿ ಒದ್ದಾಡ್ತಿದ್ದೀನಿ. ಅಪ್ಪ, ನಾನು ಏನಪ್ಪ ಅನ್ಯಾಯ ಮಾಡಿದ್ದೀನಿ? ನೋಡು, ಅಲ್ಲ, ನಿನ್ನ ಮೂಢನಂಬಿಕೆಗೆ ಪರಿಸ್ಥಿತಿನ ಯಾಕೆ ಹೊಣೆ ಮಾಡ್ತಿದ್ಯಾ ನೀನು?